ಹಲೋ ಎಲ್ರಿಗೂ ನಮಸ್ಕಾರ. ಪಕ್ಕಾ ಸ್ಟ್ರಾಟಜಿಲೇ ಬಂದಿದ್ದಾರೆ ಈ ಸರಿ RCB ತಂಡ. ಯಾಕಂದರೆ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ತೊಗೊಂಡಿದ್ದಾರೆ ಇವಾಗ ಅನ್ಕ್ಯಾಪ್ಡ್ ಪ್ಲೇಯರು. ಸೊ ಇವರು ಯಶ್ ದಯಾಳ್ಗೆ ಖಂಡಿತವಾಗ್ಲೂ ರಿಪ್ಲೇಸ್ಮೆಂಟ್ ಆಗಿ ಯೋಚನೆ ಮಾಡೇ ತೊಗೊಂಡಿರ್ತಾರೆ ಖಂಡಿತವಾಗ್ಲೂ. ಸೊ ನೋಡೋಣ ಯಾರು ಎಂಟ್ರಿ ಆಗಿದ್ದಾರೆ ಈ ವಿಡಿಯೋದಲ್ಲಿ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ RCB ತಂಡ ಮಂಗೇಶ್ ಯಾದವ್ ಅವರನ್ನು ತೊಗೊಂಡಿದ್ದಾರೆ. MP ಗೆ ಆಡೋದು ಇವರು ಡೊಮೆಸ್ಟಿಕ್ನಲ್ಲಿ. ಸೊ ಇವರು ಮೇಯ್ನಾಗಿ ತೊಗೊಂಡಿರೋ ರೀಸನ್ ಏನಂತ ಹೇಳಿದ್ರೆ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರು. ಇವರು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರು. ಸೊ RCB ಹುಡುಕ್ತಾ ಇರೋದು ಕೂಡ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರನ್ನೇ. ಯಾಕಂದರೆ ಯಶ್ ದಯಾಳ್ಗೆ ಒಂದು ರಿಪ್ಲೇಸ್ಮೆಂಟ್ ಬೇಕಿತ್ತು, ಹಾಗೆಯೇ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಇನ್ನೊಬ್ಬರು ಬೇಕಿತ್ತು ತಂಡದಲ್ಲಿ. ಹಾಗೆಯೇ ಇವರು ಆಲ್ರೌಂಡರ್. ಮೇಯ್ನಾಗಿ ಹೇಳಬೇಕು ಅಂದರೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಕೂಡ. ಲಾಸ್ಟ್ನಲ್ಲಿ ಪವರ್ ಹಿಟ್ಟಿಂಗ್ ಎಬಿಲಿಟಿ ಕೂಡ ಇದೆ ಇವ್ರಿಗೆ. ಸೊ ಆಡಿಸಿದ್ರೆ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ ತಂಡದಲ್ಲಿ. ಸೊ ರೀಸೆಂಟಾಗಿ ಡೆಬ್ಯೂ ಕೂಡ ಮಾಡಿದ್ದಾರೆ MP ಗೆ ಆಡೋದು ಇವರು. ಸೊ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಲಾಸ್ಟ್ನಲ್ಲಿ ಫಿನಿಶಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಬಾಲಿಂಗ್ನಲ್ಲಿ ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಪೇಸ್ ಕೂಡ ಸುಮಾರಾಗಿದೆ. ಸೊ ಹಾಗಾಗಿ ಒಳ್ಳೆ ಬಾಯಿನೇ ಇದು ಖಂಡಿತವಾಗ್ಲೂ RCB ತಂಡಕ್ಕೆ. RCB ಹುಡುಕ್ತಾ ಇದ್ದಿದ್ದು ಕೂಡ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರನ್ನೇ. ಎಲ್ಲ ಕ್ಯಾಟಗರಿನೂ ಟಿಕ್ ಮಾಡಾಗಿತ್ತು. ಇದೊಂದು ಕ್ಯಾಟಗರಿ ಇವಾಗ ಪಿಕ್ ಮಾಡೋದು ಬಾಕಿ ಇತ್ತು. ಸೊ ಮಂಗೇಶ್ ಯಾದವ್ ಸೂಟೇಬಲ್ ಅಂತ ಅನಿಸಿರ್ಬೋದು, ತಗೊಂಡಿದ್ದಾರೆ. ಒಳ್ಳೆ ಬೈ ಅಂತ ನನಗೆ ಅನಿಸ್ತಾ ಇದೆ. 5.2 crore ಅದನ್ನೇ ಹೇಳೋದು ಮರ್ತಿದ್ದೆ. ಒಂದು ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗೆಲ್ಲ ಒಂದೊಳ್ಳೆ ಬೆಲೆ ಸಿಗ್ತಾ ಇದೆ. ಕ್ಯಾಪ್ಡ್ ಪ್ಲೇಯರ್ಸಲ್ಲಿ ಅಷ್ಟೊಂದು ಚೆನ್ನಾಗಿರೋ ಪ್ಲೇಯರ್ಸ್ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ಈ ಬಾರಿ ಅನ್ಕ್ಯಾಪ್ಡ್ ಪ್ಲೇಯರ್ಸ್ನಲ್ಲೇ ಟ್ಯಾಲೆಂಟನ್ನು ಹುಡುಕಿ ಎತ್ಕೊಂಡು ಬರ್ತಾ ಇದ್ದಾರೆ. ಸೊ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಸೊ ಏನನ್ನಿಸ್ತು ಈ ಬಾಯ್?